ವಿದ್ಯಾರ್ಥಿಗಳ ಲಕ್ಷ ಕೊಟ್ಟು ನೋಡ್ರಿ. ಮತ್ತಿಂತ ಮುಂದೆ ಬರ್ತಿರ್ತಾವ ಮಾದರಿಗಳು, ನಾನು ತಿಳಿಸಿ ಹೇಳಾಗ ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಅಂದ್ರೆ ನಿಮ್ಮ ಗಣಿತಗಳು ತಿಳಿತಾವೆ, ಹೆಂಗೆ ತಿಳಿಸ್ತಾರೆ ಸರು. ಆಮೇಲೆ ಮುಂದಿನ ಗಣಿತಗಳು ಇಂಥವೇ ಮಾದರಿಗಳು ಮುಂದಿನ ವಿಡಿಯೋದಾಗ ಬಂದಾಗ ನೀವು ಮಾಡ್ಲಿಕ್ಕೆ ಬರ್ತದೆ. ಈಗ ನೀವು ಲಕ್ಷ ಕೊಟ್ಟು ನೋಡ್ರಿ, ಅಂದ್ರೆ ಮುಂದಿನ ವಿಡಿಯೋಗಳು ಬರ್ತಾವೆ. ತಿಳಿತಲ್ಲ? ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಸಂಗೀತಾಳು ದಿನಾಲು ಅರ್ಧ ಗಂಟೆ ವ್ಯಾಯಾಮ ಮಾಡುತ್ತಾಳೆ. ಅವಳು ಒಂದು ವಾರದಲ್ಲಿ ವ್ಯಾಯಾಮಕ್ಕಾಗಿ ಬಳಸಿದ ಒಟ್ಟು ಕಾಲ ಗಂಟೆ ಎಷ್ಟು ಅಂತ ಕೇಳ್ಯಾರ. ಒಂದು ದಿನಕ್ಕೆ ಬರೋಬ್ಬರಿ ಅರ್ಧ ಗಂಟೆ. ವಾರಕ್ಕೆ ದಿನಗಳು ಎಷ್ಟು? 7 ದಿನ. 7 ದಿನಕ್ಕೆ ಬರೋಬ್ಬರಿ ಎಷ್ಟು? ಅಂದ್ರೆ ಒಂದು ವಾರ ಅಂದ್ರೆ 7 ದಿನ ಅನ್ನೋದು ಗುರ್ತಾಗ್ತದೋ ಇಲ್ಲೋ ವಿಚಾರ ವ್ಯಾವಹಾರಿಕ ಗಣಿತಗಳು. 7 ಗುಂಡ್ಲೆ 1 ಸರಾಸರಿ 2 ಬರೋಬ್ಬರಿ 7 2 ಬರೋಬ್ಬರಿ 2 3 6 1 ಉಳಿತು ಬರೋಬ್ಬರಿ 3.12 ಗಂಟೆಗಳು ಅಥವಾ 3 ಗಂಟೆ 30 ನಿಮಿಷ. ಒಂದು ವಾರಕ್ಕೆ ಒಟ್ಟಿಷ್ಟು ವ್ಯಾಯಾಮ ಮಾಡಿದಂಗೆ ಆಯ್ತು. ಇಂಥವೆಲ್ಲ ಲೆಕ್ಕಗಳನ್ನು ನೀವು ನೋಡಿದ್ರಿ ಅಂತಂದ್ರೆ ಮುಂದೆ ಏನಾಗ್ತಾವೆ, ಇಂಥವೇ ಮಾದರಿಗಳು ಮುಂದೆ ಬರ್ತಾವ. ಈಗ ನೋಡ್ರಿ, ಅದು ಒಂದು ಸ್ವಲ್ಪ ಫರ್ಕ್ ಅದ, ಅದು ಹಂಗೆ ಅದ. ಒಂದು ಶಾಲೆಯಲ್ಲಿ 7 ಪಿರಿಯಡ್ಗಳು ನಡೆಯುತ್ತವೆ. ಒಂದು ಪಿರಿಯಡಿನ ಅವಧಿ 3-4 ಗಂಟೆ ಆದರೆ ಶಾಲೆ ನಡೆದ ಅವಧಿ ಎಷ್ಟು? ಅಂದ್ರೆ 3 ಗಂಟೆ ಅಂದ್ರೆ ಮತ್ತೆ 7 ಪಿರಿಯಡ್ ನಡೆದದ. ಒಂದು ಪಿರಿಯಡಕ್ಕೆ ಅವಧಿ ಎಷ್ಟು? 3-4 ಗಂಟೆ ಇಷ್ಟೇ, ಮತ್ತೊಂದೇನಿಲ್ಲ. ಒಂದು ಪಿರಿಯಡು ಬರೋಬ್ಬರಿ ಎಷ್ಟು? 3-4 ಗಂಟೆ. ಆಮೇಲೆ ನಿಮಿಷ ಬೇಕಂದ್ರೆ ಮಾಡ್ಕೊಳ್ಳೋಣ ಅಂತ. ಆಮೇಲೆ 7 ಪಿರಿಯಡು ಬರೋಬ್ಬರಿ ಎಷ್ಟು? 7 ಪಿರಿಯಡ್ಗಳ ಅವಧಿ ಬರೋಬ್ಬರಿ ಎಷ್ಟು? 7 ಗುಂಡ್ಲೆ 3 ಸರಾಸರಿ 1 ಗುಂಡ್ಲೆ 4. 7 3 21 4 ನೋಡ್ರಿ, ತಿಳಿತಿಲ್ಲ? ಆಮೇಲೆ 4 5 20 ಅಂದ್ರೆ 1 4 5 ಪುಣಕ್ಕೆ 1 4 ಗಂಟೆ ಸಾಲ ನಡೆದಂಗೆ ಆಯ್ತು. ಆನ್ಸರ್ ಈಸ್ ಈಕ್ವಲ್ ಟು 5 ಪುಣಕ್ಕೆ 1 4 ಗಂಟೆ ಆರ್ 5 ಗಂಟೆ 1 4 ಗಂಟೆ ಅಂದರೆ ಎಷ್ಟು ನಿಮಿಷ? 15 ನಿಮಿಷ. ನೋಡಿ, 1 4 ಗಂಟೆ ಅಂದ್ರೆ ಹೆಂಗೆ ಮಾಡ್ಕೋಬೇಕು ನೋಡ್ರಿ. 1 4 ಗಂಟೆ ಅಂದ್ರೆ 1 ಗಂಟೆಗೆ 60 ನಿಮಿಷ. ನೋಡಿ, 4 1 4 15 ಬರೋಬ್ಬರಿ 15 ನಿಮಿಷ. ತಿಳಿತಲ್ಲ ನಿಮಗೆ? ಸರಿಯಾಗಿ ತಿಳ್ಕೊಂಡು ಮುಂದಿನ ಮಾದರಿಗಳು ಬಂದ್ರೆ ನೀವು ಲೆಕ್ಕ ಮಾಡಬೇಕು. ಲಕ್ಷ ಕೊಟ್ಟು ನೋಡ್ರಿ.